ಅಬಕಾರಿ ಸಚಿವರಾಗಿರುವಂಥ ಆರ್ ವಿ ತಿಮ್ಮಾಪುರ ಸರ್ ಅವರಿಗೆ ಏನು ಮನವಿ ಮಾಡೋದು ಏನಂತಂದರೆ, ಈಗ 2017-18 ಇಲ್ಲಿವರೆಗೂ ಎಕ್ಸೈಸ್ ಇನ್ಸ್ಪೆಕ್ಟರ್ ಮತ್ತು ಇದು ಅಬಕಾರಿ ಘಾಟ್ ನೋಟಿಫಿಕೇಶನ್ ಇಲ್ಲಿವರೆಗೂ ಆಗಿಲ್ಲ. ಈಗ ನೀವು ಮೊನ್ನೆ ಸದನದಲ್ಲಿ ಚುಕ್ಕಿ ಗುರುತಿನ ಪ್ರಶ್ನೆಗೆ ಹೇಳಿರುವ ಇದರ ಪ್ರಕಾರ KPSCಯಿಂದ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದೀರಿ. ಈ ನೋಟಿಫಿಕೇಶನ್ನ ಈ ಕೂಡಲೇ ನೀವು 15 ದಿನದ ಒಳಗಡೆನೆ KPSCಯಿಂದ KEಗೆ ವರ್ಗಾವಣೆ ಮಾಡಬೇಕು. ಯಾಕಂದರೆ KPSCಯಲ್ಲಿ ಎಷ್ಟೋ ಭ್ರಷ್ಟ ಆಗ್ತಿದೆ. CTI, PDO, KS ಎಷ್ಟೆಲ್ಲ ಭ್ರಷ್ಟಾಚಾರ ಆಗ್ತಿದೆ. ದಿನ ಪೇಪರ್ ನೋಡಿದ್ರೆ ಅದೇ ಬರ್ತಾ ಇದೆ. KPSC ಸರ್ಜರಿ, KPSCಯಲ್ಲಿ ಭ್ರಷ್ಟಾಚಾರ ಅದೇ ಪೇಪರಲ್ಲೇ ಬರ್ತಾ ಇದೆ. ಅದಕ್ಕೋಸ್ಕರ ನೀವು ಸರ್ಕಾರನೇ ಎಲಿಗೇಷನ್ ಅವ್ರ ವಿರುದ್ಧ ಮಾಡ್ತಿದ್ದೀರಿ ಅಂದರೆ ಮತ್ತೆ ನೋಟಿಫಿಕೇಶನ್ ಅವ್ರಿಗೆ ಕೊಡೋದ್ರಲ್ಲಿ ಯಾವುದೂ ಅರ್ಥ ಇಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳು ಗೌರ್ಮೆಂಟ್ನ ನಂಬಿಕೊಂಡು, ನಿಮ್ಮನ್ನ ಸಚಿವರನ್ನು ನಂಬಿಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಓದ್ತಿದ್ದೀವಿ. ನಾವು ಇಷ್ಟು ವರ್ಷ 5-6 ವರ್ಷದಿಂದ ಓದ್ತಿದ್ದೀವಿ ಅಂದರೆ ಏನೋ ಪ್ರಾಮಾಣಿಕತೆಯಿಂದ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿ ಹೋಗ್ಬೇಕಂತ ಇದ್ದೀವಿ. ದುಡ್ಡು ಕೊಡೋ ಯೋಗ್ಯತೆ ನಮಗಿಲ್ಲ. ದುಡ್ಡು ಕೊಟ್ಟು ಬಂದು ಮತ್ತೆ ಕರೆಕ್ಷನ್ ಮಾಡೋ ಯೋಗ್ಯತೆ ಅಷ್ಟು ನಮ್ಮದ್ರಲ್ಲಿ ಇಲ್ಲ. ನಾವು ಏನೋ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕಂತ ಇಷ್ಟು ವರ್ಷದಿಂದ ಕಷ್ಟಪಟ್ಟು ಓದ್ತಾ ಇದ್ದೀವಿ ಅಂದರೆ ನೀವು ಈ ಕೂಡಲೇ KPSCಯಿಂದ KEಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಗಾರ್ಡ್ ಹುದ್ದೆಯನ್ನು ಈ ಕೂಡಲೇ ನೀವು ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ವಿರುದ್ಧ ನಿಮ್ಮ ರಾಜೀನಾಮೆ ಒತ್ತಾಯಿಸಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ಕಡೆಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಧನ್ಯವಾದಗಳು.